ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವವರೇ ಗಮನಿಸಿ. ಇವತ್ತು ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಬಸ್ ಪರಿಷ್ಕೃತ ಟಿಕೆಟ್ ದರ ಜಾರಿಗೆ ಬರುತ್ತೆ. ಹಾಗಾಗಿ ನಾಳೆ ಬೆಳಗ್ಗೆಯಿಂದ ಜೇಬಿನಲ್ಲಿ ಸ್ವಲ್ಪ ಹೆಚ್ಚುವರಿ ಹಣ ಇಟ್ಟುಕೊಳ್ಳಿ. ಕ್ಯಾಬಿನೆಟ್ನಲ್ಲಿ ಶೇಕಡ 15ರಷ್ಟು ಟಿಕೆಟ್ ದರ ಏರಿಕೆಗೆ ಅನುಮೋದನೆ ಸಿಕ್ಕಿದೆ. ಕೆಎಸ್ಆರ್ಟಿಸಿ ಸಾಮಾನ್ಯ ಬಸ್ಗಳ ಟಿಕೆಟ್ ದರದಲ್ಲಿ ರಾಮನಗರಕ್ಕೆ ಕನಿಷ್ಠ ₹7 ಹಿಡಿದು ಬೀದರ್ವರೆಗೂ ಬೆಂಗಳೂರಿನಿಂದ ಗರಿಷ್ಠ ₹115 ಹೆಚ್ಚಾಗುತ್ತಾ ಇದೆ. ಸಾಮಾನ್ಯ ಬಸ್ ಅಲ್ಲದೆ ರಾಜಹಂಸ, ಅಂಬಾರಿ, ವೇಗದೂತ ಬಸ್ಗಳು, ಎಸಿ, ಸೆಮಿ ಎಸಿ, ಮಲ್ಟಿ ಆಕ್ಸೆಲ್ ಬಸ್ಗಳು ಟಿಕೆಟ್ ದರವು ಕೂಡ ಶೇಕಡ 15ರಷ್ಟು ಹೆಚ್ಚಾಗಲಿದೆ. ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೆಎಸ್ಆರ್ಟಿಸಿ ಟಿಕೆಟ್ ದರ ಎಷ್ಟಾಗಲಿದೆ ಅನ್ನೋದನ್ನ ನೋಡೋದಾದ್ರೆ ಈ ರೀತಿಯಾಗಿದೆ. ಎಲ್ಲವೂ ಕೂಡ ಬೆಂಗಳೂರಿನಿಂದ ನಿಮಗೆ ಹೋಗುವಂಥ ಲೆಕ್ಕವನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರಿನಿಂದ ಬೀದರ್ಗೆ ಲೆಕ್ಕಾಚಾರ ಈ ರೀತಿಯಾಗಿದೆ. ಮೂಲ ದರ ₹821 ಇತ್ತು. ಈಗ ಪರಿಷ್ಕೃತ ದರ ₹936 ಆಗಿದೆ. ಬಸ್ ಪ್ರಯಾಣ ದುಬಾರಿ ಆಗಿರೋದು. ಬೆಂಗಳೂರು ಟು ತುಮಕೂರು ಸಾಮಾನ್ಯ ಬಸ್ನಲ್ಲಿ ₹80 ಇತ್ತು. ಈಗ ₹91 ಆಗಿದೆ. ₹11 ಹೆಚ್ಚಳವಾಗಿರೋದು. ಸೊ ಬೆಂಗಳೂರಿಂದ ತುಮಕೂರಿಗೆ ಇದು. ಅದಾದ ನಂತರ ಬೆಂಗಳೂರಿಂದ ಮಂಡ್ಯಕ್ಕೆ ಹಳೆಯ ದರ ₹116 ಇತ್ತು. ಈಗ ಹೊಸ ದರ ₹131 ಆಗಿದೆ. ₹15 ಹೆಚ್ಚಳವಾಗಿರೋದು ಬೆಂಗಳೂರಿನಿಂದ ಮಂಡ್ಯಕ್ಕೆ. ಸೊ ಬೆಂಗಳೂರಿನಿಂದ ಮಂಡ್ಯ, ಅದಾದ ನಂತರ ಬೆಂಗಳೂರಿಂದ ಮಂಗಳೂರು ಹಳೆಯ ದರ ₹398 ಇತ್ತು. ಹೊಸ ದರ ₹454 ಆಗಿದೆ. ₹56 ಹೆಚ್ಚಳವಾಗಿರೋದು. ಸೊ ಬೆಂಗಳೂರಿನಿಂದ ಉಡುಪಿಗೂ ಕೂಡ 452 ಇದ್ದಿದ್ದು ₹516 ಏರಿಕೆ ಆಗಿದೆ. ₹64 ಹೆಚ್ಚಳವಾಗಿರೋದು ಬೆಂಗಳೂರಿನಿಂದ ಉಡುಪಿಗೆ. ಇನ್ನು ಹಾಸನಕ್ಕೆ ಹೋಗೋದಾದರೆ ಬೆಂಗಳೂರಿನಿಂದ 217 ಇದ್ದಿದ್ದು 246 ಹೋಗಿದೆ. ₹29 ಹೆಚ್ಚಳವಾಗಿದೆ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ₹9 ಹೆಚ್ಚಳವಾಗಿದೆ. ಬೆಂಗಳೂರಿಂದ ಹತ್ತಿರ ಅಲ್ವಾ, ಸೊ ಹಾಗಾಗಿ ₹72 ಇದ್ದಿದ್ದು ₹81 ಆಗಿದೆ. ಇನ್ನು ದಾವಣಗೆರೆಗೆ ₹42 ಹೆಚ್ಚಳ ಆಗಿದೆ. ಬೆಂಗಳೂರಿನಿಂದ ₹320 ಇತ್ತು, ₹362 ಆಗಿದೆ. ಇನ್ನು ಬೆಂಗಳೂರಿನಿಂದ ಮತ್ತೆ ಇನ್ನುಳಿದಂಥ ಭಾಗಗಳಿಗೆ ಹೋಗಬೇಕು ಅಂದರೆ, ಅದು ಮೈಸೂರಿಗೆ ಹೋಗಬೇಕು ಅಂದರೆ ₹141 ಇತ್ತು. ಈಗ ₹162 ಮಾಡಿದರೆ ₹21 ಹೆಚ್ಚಳವಾಗಿರೋದು ಮೈಸೂರಿಗೆ. ಇದೆಲ್ಲವೂ ಕೂಡ ಸಾಮಾನ್ಯ ಬಸ್ಗಳದ್ದು ಹೇಳ್ತಾ ಇದ್ದೀವಿ ನಿಮಗೆ. ಇನ್ನು ಚಿಕ್ಕಮಗಳೂರಿಗೆ ₹39 ಹೆಚ್ಚಳವನ್ನು ಮಾಡಿದ್ದಾರೆ. ಹಿಂದೆ ಎಷ್ಟು ಬಸ್ ದರ ಇತ್ತು ಅದಕ್ಕಿಂತಲೂ ಕೂಡ ಹೆಚ್ಚು ಮಾಡಿದ್ದಾರೆ. ಚಿತ್ರದುರ್ಗಕ್ಕೆ ಹೋಗಬೇಕು ಅಂತಂದರೆ ಅದು ಕೂಡ ₹32 ಹೆಚ್ಚಳವಾಗಿರೋದು ಹಿಂದಿನ ದರಕ್ಕಿಂತಲೂ ಕೂಡ. ರಾಮನಗರದ್ದು ₹7 ಹೆಚ್ಚಳವಾಗಿರೋದು. ಇದು ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ ಕನಿಷ್ಠ ಹೆಚ್ಚಳವಾಗಿರುವಂತಹ ಮೊತ್ತ, ಅದು ₹7. ಚಾಮರಾಜನಗರಕ್ಕೆ ₹27 ಹೆಚ್ಚಿಸಲಾಗಿದೆ. ಚಾಮರಾಜನಗರಕ್ಕೆ ಬೆಂಗಳೂರಿನಿಂದ ಎಲ್ಲ ಜಿಲ್ಲೆಗಳದ್ದು ಕೂಡ ಬೆಂಗಳೂರಿನಿಂದಲೇ ಲೆಕ್ಕ ಹಾಕ್ತಾ ಇದ್ದೀವಿ ನಿಮಗೆ. ಇನ್ನು ಬೆಂಗಳೂರಿನಿಂದ ಪುತ್ತೂರಿಗೆ ಹೋಗೋದಾದರೆ ₹56 ಹೆಚ್ಚಳವನ್ನು ಮಾಡಿದ್ದಾರೆ. ಸಾಮಾನ್ಯ ಬಸ್, ಕೆಂಪು ಬಸ್ ಏನಿದೆ ಅದರ ಲೆಕ್ಕಾಚಾರದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಮಡಿಕೇರಿಗೆ ₹42 ಹೆಚ್ಚಳವಾಗಿರೋದು. ಕೊಡಗಿಗೆ ಹೋಗಬೇಕು ಅಂದರೆ ಮಡಿಕೇರಿಗೆ ₹42 ಹೆಚ್ಚಳವಾಗಿದೆ. ಕೋಲಾರಕ್ಕೆ ₹11 ಹೆಚ್ಚಳವಾಗಿದೆ. ಹತ್ತಿರದಲ್ಲಿರೋದ್ರಿಂದ ಅದರದ್ದಷ್ಟೇ ಮೊತ್ತ ಇದೆ. ಇನ್ನು ಶಿವಮೊಗ್ಗಕ್ಕೆ ₹44 ಹೆಚ್ಚಳವನ್ನು ಮಾಡಿರೋದು. ₹312ರಿಂದ ₹356 ಅದು ಜಂಪ್ ಆಗಿದೆ ಶಿವಮೊಗ್ಗಕ್ಕೆ ಹೋಗಬೇಕಾದ್ರೆ. ಕಲಬುರಗಿಗೆ ಹೋಗಬೇಕು ಅಂತಂದರೆ ₹99 ಹೆಚ್ಚಳವನ್ನು ಮಾಡಿದ್ದಾರೆ. 706ರಿಂದ ಡೈರೆಕ್ಟಾಗಿ ₹99 ಹೆಚ್ಚಳವಾಗಿದೆ. ಬೀದರ್ ಇದೇ ಹೈಯೆಸ್ಟು, 821ರಿಂದ ₹936 ಹೆಚ್ಚಳವಾಗಿರೋದು. ₹115 ಹೆಚ್ಚಳ ಕಾಣಿಸಿಕೊಳ್ಳುತ್ತಾ ಇದೆ. ಸೊ ಇದು ಅತಿ ಹೆಚ್ಚಾಗಿರೋದು, ₹115 ಬೀದರ್ಗೆ. ರಾಯಚೂರು ಕೂಡ ₹78 ಹೆಚ್ಚಳವನ್ನು ಕಾಣಿಸಿಕೊಳ್ತಾ ಇದೆ. ಯಾದಗಿರಿ ಕೂಡ ₹93. ಇವೆಲ್ಲವೂ ಕೂಡ ಬೆಂಗಳೂರಿನಿಂದ ತುಂಬ ದೂರದಲ್ಲಿರುವಂತಹ ಜಿಲ್ಲೆಗಳು. ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ 90, 80, 115 ಬೀದರದು ಅತಿ ಹೆಚ್ಚಾಗಿದೆ. ಇನ್ನು ಕೆಎಸ್ಆರ್ಟಿಸಿ ರೀತಿಯಲ್ಲೇ ಬಿಎಂಟಿಸಿ ಟಿಕೆಟ್ ದರ ಕೂಡ ಡಬಲ್ ಆಗಿದೆ. ಕನಿಷ್ಠ 3ರಿಂದ ಗರಿಷ್ಠ ₹5 ಹೆಚ್ಚಳವನ್ನು ಮಾಡಿದ್ದಾರೆ. ಪ್ರತಿ ಸ್ಟೇಜ್ಗೆ ₹1 ಹೆಚ್ಚಿಸಲಾಗಿದೆ. ಬಿಎಂಟಿಸಿ ಮಿನಿಮಮ್ ಟಿಕೆಟ್ ರೇಟ್ ಈಗ ₹6 ಆಗಿದೆ. ಒಂದು ಸ್ಟೇಜ್ ಬಸ್ ಹತ್ತಿ ಇನ್ನೊಂದು ಕಡೆ ಎಲ್ಲ ಹೇಳಿದ್ರೆ ₹6 ಕೊಡಲೇಬೇಕು. ಅದೇ ರೀತಿ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ಹೋಗುವ ಎಸಿ ಬಸ್ಗಳ ಟಿಕೆಟ್ ಪ್ರತಿ ಸ್ಟೇಜ್ಗೆ ₹5 ಹೆಚ್ಚಾಗಿದೆ. ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಡೀಟೇಲ್ಸ್ ಈ ರೀತಿಯಾಗಿದೆ. ಎಷ್ಟಾಗಿದೆ? ಪ್ರತಿ ಸ್ಟೇಜ್ಗೆ ₹1 ಹೆಚ್ಚಳವನ್ನು ಮಾಡಿದ್ದಾರೆ. ₹5 ಇತ್ತು ಅದು ಮುಂಚೆ. ನೀವು ಬಸ್ ಹತ್ತಿ ಎಲ್ಲೂ ಇಳಿದ್ರೂ ಕೂಡ ₹5 ಕೊಡಬೇಕಾಗಿತ್ತು. ಈಗ ಅದನ್ನು ₹6 ಮಾಡಿಟ್ಟಿದ್ದಾರೆ. ಹಾಗಾಗಿ ₹1 ಏರಿಕೆ ಕಾಣಿಸಿಕೊಳ್ತಾ ಇದೆ. ಸೊ ಬಿಎಂಟಿಸಿ ಕನಿಷ್ಠ ಟಿಕೆಟ್ ದರ ಈಗ ₹6 ನಿಗದಿಯನ್ನು ಮಾಡಿದ್ದಾರೆ. ₹5 ಇದ್ದಿದ್ದು ₹6 ಆಗಿದೆ. ಬಸ್ ಹತ್ತಿದ ನಂತರ ಬರುವ ಮೊದಲ ಸ್ಟೇಜ್ಗೆ ₹6. ನೆಕ್ಸ್ಟ್ ಒಂದು ಸ್ಟಾಪಿಂದ ಒಂದು ಸ್ಟಾಪಿಗೆ ಇಳಿತೀರಾ ಅಂತಂದರೆ ₹6 ಫಿಕ್ಸ್ ಮಾಡಿಟ್ಬಿಟ್ಟಿದ್ದಾರೆ. ಈಗ ಮಿನಿಮಮ್ ಚಾರ್ಜ್ ಆಟೋದಲ್ಲಿ ಅಂತ ಇಟ್ಟಿದ್ದಾರಲ್ಲ, ನೀವೆಲ್ಲೇ ಹೇಳ್ಕೊಳ್ಳಿ ಒಂದು ಸ್ಟೇಜ್ವರೆಗೂ ಕೂಡ ಫಸ್ಟ್ ಇರುವಂಥದ್ದು ₹25 ಇದೆ ಆಟೋದಲ್ಲಿ. ಹಾಗೆ ಬಸ್ಸಲ್ಲಿ ಫಸ್ಟ್ ಸ್ಟೇಜಿಗೆ ₹6 ಇಟ್ಟಿದ್ದಾರೆ. ಸೊ ಬಿಎಂಟಿಸಿ ಬಸ್ನಲ್ಲಿ ಅತಿ ಹೆಚ್ಚು ಅಂದರೆ 25 ಸ್ಟೇಜ್ ಮಾತ್ರ ಇರೋದು. ಬೆಂಗಳೂರಿನಲ್ಲಿ 25ನೇ ಸ್ಟೇಜ್ಗೆ ₹30 ಇದ್ದಿದ್ದು ಈಗ ₹32 ಆಗಿದೆ. ₹2 ಹೆಚ್ಚಳ ಕಾಣಿಸಿಕೊಳ್ತಾ ಇದೆ. ಅತಿ ಬೆಲೆ ದೊಡ್ಡಬಳ್ಳಾಪುರಕ್ಕೆ ಗರಿಷ್ಠ ₹5 ಹೆಚ್ಚಳವ ಕಾಣಿಸ್ತಾ ಇರೋದು. ಸ್ವಲ್ಪ ದೂರದಲ್ಲಿರೋದ್ರಿಂದ
ರೂಪಾಯಿ ಹೆಚ್ಚಳ ಕಾಣಿಸಿಕೊಳ್ಳುತ್ತಾ ಇದೆ. ಸೊ ಏರ್ಪೋರ್ಟ್ ವಾಯುವಜ್ರ ಪ್ರತಿ ಸ್ಟೇಜ್ಗೆ ₹5 ಏರಿಕೆಯನ್ನು ಮಾಡಿದ್ದಾರೆ. ಪ್ರತಿ ಸ್ಟೇಜ್ಗೆ ₹5 ಹೆಚ್ಚಳವನ್ನು ಮಾಡಿದ್ದಾರೆ ವಾಯುವಜ್ರದಲ್ಲಿ. ಸೊ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ₹250ನಿಂದ ₹290 ಏರಿಕೆ ಕಾಣಿಸಿಕೊಳ್ಳುತ್ತಾ ಇದೆ. ಅಂದರೆ ₹40 ಏರಿಕೆ ಆಗಿದೆ ಏರ್ಪೋರ್ಟ್ಗೆ ಹೋಗುವಂತಹ ಬಸ್ಸಿನ ದರ. ಇದರಲ್ಲಿ 15% GST ಇದೆಯಂತೆ. ಟೋಲ್ ದರ ಕೂಡ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗಿರುವಂಥದ್ದು, ಇದರಲ್ಲಿ ಸಾರ್ವಜನಿಕವಾಗಿ ಬಳಕೆ ಆಗಬೇಕಾಗಿರುವಂಥ ಬಸ್ಗಳಿಗೆ ನೀವು GST ಯಾಕೆ ಹಾಕ್ತಾರೆ ಅಂತ ಹೇಳಿ. ಸಾರ್ವಜನಿಕರಿಗೆ ಬಳಕೆಯಲ್ಲಿ ಇರುವಂಥ ಇವೆಲ್ಲವೂ ಕೂಡ ಸಾರಿಗೆ ಮೂಲಭೂತವಾಗಿ ಜನರಿಗೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿರುವಂಥದ್ದು. ಇದಕ್ಕೆ GST ಯಾಕೆ ಹಾಕ್ತೀರಾ? ಜೊತೆಗೆ ನಾನು ಇನ್ನೇನು ಕೂಡ ಹೇಳ್ತಾ ಇದ್ದೆ ವಿಚಾರದಲ್ಲಿ, ಅವರು ಬಳಕೆ ಮಾಡುವಂಥ ಡಿಪೋಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತೀರಾ, ಅವರು ತಗೊಳ್ಳುವಂಥ ಟಿಕೆಟ್ದೇನಿದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಹಾಕ್ತೀರಾ, ಅದ್ರ ಜೊತೆಗೆ ಅಲ್ಲಿ ಬಳಕೆ ಮಾಡುವಂಥ ಕರೆಂಟಿಗೆ ಕಮರ್ಷಿಯಲ್ ಕರೆಂಟ್ ಕೊಡ್ತೀರಾ, ನೀರು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀರಾ. ಅದನ್ನು ಕಮರ್ಷಿಯಲ್ ಆಗಿ ಯಾಕೆ ನೋಡ್ತಾ ಇದ್ರೆ? ಸಾರ್ವಜನಿಕ ಸೇವೆಗಿರುವಂಥದ್ದಲ್ವಾ? ಕಮರ್ಷಿಯಲ್ ಥಾಟಲ್ಲಿ ನೋಡ್ತಾ ಇದ್ದೀರಪ್ಪ, ನಂಗೆ ಅರ್ಥ ಆಗ್ತಿಲ್ಲ. ಆಮೇಲೆ ನಾನು ಇನ್ನೇನು ಕೂಡ ಹೇಳ್ತಾ ಇದ್ದೆ, ಬೇಗ ಹೇಳ್ಬಿಡ್ತೀನಿ ಅದನ್ನು. ನೋಡಿ, ದರ ಏರಿಕೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಈ ಸರ್ಕಾರಕ್ಕೆ. ಯಾಕೆ ಅಂತಂದರೆ, ಒಂದು ಲೆಕ್ಕ ಕೊಡ್ತೀನಿ ನಿಮಗೆ. ಪ್ರತಿದಿನ 24,000 ಬಸ್ಗಳು ಓಡಾಟವನ್ನು ಮಾಡುತ್ತೆ. 4 ನಿಗಮದ KSRTC ಜೊತೆಗೆ BMTC ಹಿಡಿದ್ರೆ 24,000 ಬಸ್ಗಳು ಪ್ರತಿನಿತ್ಯವೂ ಓಡಾಡುತ್ತೆ. ಈ 24,000 ಬಸ್ಗಳಿಗೆ ಪ್ರತಿ ದಿನಕ್ಕೆ 15.5 ಲಕ್ಷ ಡೀಸೆಲ್ ಲೀಟರ್ ಬೇಕು. 15.5 ಲಕ್ಷ ಡೀಸೆಲ್ ಲೀಟರ್ ಬೇಕಾಗುತ್ತೆ. ಸೊ ಈ ಲೆಕ್ಕದ ಪ್ರಕಾರ ಇವರು ಹಾಕೊಳ್ತಾ ಇರೋದು 13,95,00,000 ಪ್ರತಿನಿತ್ಯ ನಮಗೆ ಖರ್ಚಾಗ್ತಾ ಇದೆ. ಮುಂಚೆ ಅದು 8 ಕೋಟಿ ಏನೋ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳುವಂಥದ್ದು, ಈ ತೆರಿಗೆಯನ್ನು ಹಾಕ್ತಾ ಇದ್ರೆ ಡೀಸೆಲ್ ಮೇಲೆ ಸೆಸ್ ಅನ್ನ ರಾಜ್ಯ ₹20 ಪಡ್ಕೊಳ್ಳುತ್ತೆ, ₹20.90. ಅದನ್ನ ಅಟ್ಲೀಸ್ಟ್ ಒಂದು ₹10 ಕಡಿಮೆ ಮಾಡ್ಕೊಳ್ಳಿ. ಓನ್ಲಿ ಸರ್ಕಾರಿ ಬಸ್ಗಳಿಗೆ ಮಾತ್ರ, ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನೊಂದು ₹10 ಕಡಿಮೆ ಮಾಡಿ ಸಾಕು. ಅದನ್ನು ₹10 ಕಡಿಮೆ ಮಾಡಿದರೆ ಪ್ರತಿನಿತ್ಯಕ್ಕೆ ₹1,55,00,000 ಉಳಿತಾಯವಾಗುತ್ತೆ. ಈ ಮೂಲಕವಾಗಿ ತಿಂಗಳಿಗೆ ನಿಮಗೆ ₹46,50,00,000 ಉಳಿತಾಯವಾಗುತ್ತೆ ತಿಂಗಳಿಗೆ. ವರ್ಷಕ್ಕೆ ಲೆಕ್ಕಕ್ಕೆ ಹೋದರೆ 558 ಕೋಟಿ ಉಳಿತಾಯವಾಗುತ್ತೆ. ನಿಮ್ಗೆ ಅವಶ್ಯಕತೆನೇ ಇಲ್ಲ 15% ಇನ್ಕ್ರೀಸ್ ಮಾಡೋಕ್ಕೆ, ಇನ್ನೂ ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೇನೆ ನೋಡಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅನ್ನ ಪ್ರತಿ ವರ್ಷ 623 ಕೋಟಿಯನ್ನ ಕಟ್ಟಬೇಕಾಗತ್ತೆ ಸಾರಿಗೆ ಇಲಾಖೆ. 623 ಕೋಟಿ. ಆ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಗಮನಕ್ಕೂ ಇಟ್ಟಿದ್ದಾರೆ, ಇದನ್ನ ಕಡಿಮೆ ಮಾಡಿಸ್ಬಿಡಿ, ನಮಗೆ ತೆಗೆದುಹಾಕ್ಬಿಡಿ ಅಂತ ಹೇಳಿ. ಯಾಕೆ ಇದನ್ನ ಕಟ್ಟಬೇಕು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅನ್ನ ಪ್ರತಿ ವರ್ಷ? ಸಾರ್ವಜನಿಕ ಯೂಸೇಜಿಗೆ ಇರುವಂಥದ್ದು. ಇದನ್ನ ತೆಗೆದುಹಾಕಿದ್ರೆ ಉಳಿಯಲ್ವಾ? ಆಲ್ಮೋಸ್ಟ್ ಆಲ್ 1,200 ಕೋಟಿ ಇಲ್ಲೇ ಉಳಿತಾಯವಾಗುತ್ತೆ ಅಲ್ಲ. ಲಾಸ್ ಎಲ್ಲಿಂದ ಬರುತ್ತೆ ನಿಮಗೆ? 15% ನಿಮಗೆ ದರ ಹೆಚ್ಚಳ ಮಾಡೋ ಬದಲಿಗೆ -15% ಇನ್ನೂ ದರ ಕಡಿಮೆ ಮಾಡ್ಬೋದು. ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಬೇರೆ ವಿಚಾರದಲ್ಲಿ ನೀವು ಹಿಂಗೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ದರನೇ ಹೆಚ್ಚಿಗೆನೇ ಮಾಡಬೇಕು, ಬೇರೆ ಕಡೆ ಅಡ್ಜಸ್ಟ್ ಮಾಡಬೇಕು ಅಂತಂದಾಗ ನಿಮ್ಮ ಇಷ್ಟ ಮಾಡ್ಕೊಳ್ಳಿ. ಇನ್ನು ಮುಂದಿನ ಸ್ಟೋರಿಗೆ ಹೋಗೋಣ. ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಮಧ್ಯೆ ರಾಜಕೀಯ ಸಂಘರ್ಷ ಈಗ ಸಿಕ್ಕಾಪಟ್ಟೆ ಜೋರಾಗಿದೆ. ಆಪ್ತ ರಾಜು ಕಪ್ನೂರ್ ಕೈವಾಡ ಇದೆ ಅಂತ ಆರೋಪಿಸಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಉಗ್ರ ಹೋರಾಟವನ್ನು ನಡೆಸ್ತಾ ಇದೆ. ಪ್ರಿಯಾಂಕಾ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಲ್ಲೇ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನಾ ರ್ಯಾಲಿ ನಡೆಸಿದರು. ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಿಗೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿರುವ ಸಚಿವ ಪ್ರಿಯಾಂಕಾ ಖರ್ಗೆ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದರು. ಜಗತ್ ಸರ್ಕಲ್ನಲ್ಲಿ ಸುಮಾರು 1 ಕಿಲೋಮೀಟರ್ ರ್ಯಾಲಿ ನಡೆಸಿದ ಬಿಜೆಪಿಗರು ದಾರಿ ಮಧ್ಯೆಯೇ ಪೊಲೀಸರು ತಡೆದರು. ತಳ್ಳಾಟ ನೂಕಾಟ ಆಯಿತು. ಬಿಜೆಪಿ ನಾಯಕರಾದ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಮತ್ತು ರವಿಕುಮಾರ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಗೆ ತುಂಬಿದ್ರು. ಬಿಜೆಪಿಗರ ಆರೋಪ, ಅದಕ್ಕೆ ಪ್ರಿಯಾಂಕಾ ಕೌಂಟರ್ ಹೇಗಿತ್ತು, ಯಾವ ರೀತಿಯಾಗಿತ್ತು ನೋಡಿ. ರಾಜು ಕಪ್ನೂರ್ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಖರ್ಗೆ ಅವರ ಎಡಗೈ ಬಂಟ, ಅವನ ಒಂದು ಷಡ್ಯಂತ್ರದಿಂದ ಸತೀಶ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ. ರಾಜಕೀಯ ಷಡ್ಯಂತ್ರ ಇದೆ, ಆಡಳಿತ ಪಕ್ಷದವರ ಕೈವಾಡ ಇದೆ. ಹಾಗಾಗಿ ಇದು ಸಿಬಿಐ ತನಿಖೆನೇ ಆಗ್ಬೇಕು ಅಂತ ಹೇಳಿ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಭಯಭೀತರಾಗಿದ್ದಾರೆ. ಕಾಂಗ್ರೆಸ್ಸಿನ ಹಣದ ಆಸೆ, ದುರಾಸೆ, ನಿಷ್ಠಾವಂತ ಅಧಿಕಾರಿಗಳು ಸಾವನ್ನಪ್ತಾ ಇದ್ದಾರೆ. ಕಮಿಷನ್ಗೋಸ್ಕರ ಈ ಕಾಂಟ್ರಾಕ್ಟರ್ಗಳನ್ನ ಸುಲಿಗೆ ಮಾಡ್ತಾ ಇರುವಂತದ್ದು ಇವತ್ತು ಮನೆ ಮಾತಾಗ್ಬಿಟ್ಟಿದೆ. ಇದೊಂದು ಪರ್ಸೆಂಟೇಜ್ ಸರ್ಕಾರ ಇದೆ. ಅವ್ರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸಾಸಿವೆ ಕಾಳು ಕದ್ರೂ ಕಾಂಗ್ರೆಸ್ ಅವರು ಬಿಡಲ್ಲ. ನಾವು ಒಂದು ಜೀವಕ್ಕೆ ಬೆಲೆ ಇದೆಯಾ ಇಲ್ವಾ? ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಾಗ ಅಲ್ಲಿ ಮಂತ್ರಿಯವರ ಹೆಸರು ಪ್ರಸ್ತಾಪ ಆದಾಗ
ಆ ಕಾರಣಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಈ ಕೇಸನ್ನು ಸೀರಿಯಸ್ ಆಗಿ ತಗೊಂಡಿದೆ. ಅವರು ಡೆತ್ ನೋಟಲ್ಲಿ ಇವ್ರ ಹೆಸರಿನಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದರೆ ನಾವು ಅವ್ರ ಹೆಸರು ಹೇಳೋದು ಸರಿಯಲ್ಲ. ಅಲ್ಲಿ ಪ್ರಸ್ತಾಪ ಆಗಿದೆ. ಒಂದೊಂದು ಸಾರಿ ಏನಾಗುತ್ತೆ, ಡೆತ್ ನೋಟಲ್ಲಿ ಹೆಸರೇ ಇರಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಕೆಲವು ಹೆಸರುಗಳೆಲ್ಲ ಬಂದ್ಬಿಡ್ತವೆ. ಅವ್ರನ್ನ ಅರೆಸ್ಟ್ ಮಾಡಲ್ವಾ ನೀವು? ನ್ಯಾಯ ಕೊಡಲ್ವಾ? ಸರ್ಕಾರ ಇದನ್ನ CBIಗೆ ಕೊಡಬೇಕು. ಅವ್ರ ಗುತ್ತಿಗೆದಾರರು ಇದಾರೋ ಇಲ್ವೋ ನಮಗೆ ಸಂಬಂಧ ಇಲ್ಲ. ಅವ್ರ ಜೀವ ಹೋಗಿರೋದು ಸತ್ಯ ಅಲ್ಲ, ಉತ್ತರ ಬೇಕಾದ್ರೆ ಅದಕ್ಕೆ. ಈಶ್ವರಪ್ಪನವರು RDPR ಮಿನಿಸ್ಟರ್ ಆಗಿದ್ರು. ಆವಾಗ ಸಂತೋಷ್ ಪಾಟೀಲ್ ಅಂತ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ಸಾರ್ವಜನಿಕ ಒತ್ತಡ ಹೇರಿ ಅವ್ರ ರಾಜೀನಾಮೆ ಪಡೆಯಲಾಯಿತು. ಕೇವಲ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವ್ರ ಹೆಸರಿತ್ತು ಅನ್ನೋ ಕಾರಣಕ್ಕೆ. ಭಾರತದ ಕಾನೂನು ಕಾಂಗ್ರೆಸ್ನವರಿಗೂ ಒಂದೇ, BJPಯವರಿಗೂ ಒಂದೇ. ನಾವು ಇವು ಆಗ್ರಹಿಸ್ತೇವೆ, ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಡೀ ಸಂಪುಟ ಇವರ ಬೆನ್ನಿಗೆ ನಿಂತು ಅಂತ ಪತ್ರಿಕೆಯಲ್ಲಿ ನಾನು ಓದಿದೆ. ಹಾಗಾದರೆ ರಾಜ್ಯ ಸರ್ಕಾರ ಕೈಗೊಳ್ಳುವ ಯಾವುದೇ ರೀತಿಯ ತನಿಖಾ ಏಜೆನ್ಸಿಗಳು ನ್ಯಾಯಯುತವಾಗಿ ತನಿಖೆ ನಡೆಸೋಕ್ಕೆ ಹೇಗೆ ಸಾಧ್ಯ? ನ್ಯಾಯಯುತವಾದ ತನಿಖೆ ಆಗಬೇಕು ಅಂದರೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. CBIಗೋ ನ್ಯಾಯಾಧೀಶರಿಗೋ ಕೊಡಲಿ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶ ಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ತನಿಖೆ ಆಗಬೇಕು. ಪ್ರಿಯಾಂಕಾ ಖರ್ಗೆ ಅವರು ಏನು ಅಂಗಿ ಹರಿದುಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ಉದ್ದಟತನವನ್ನು ತೋರಿಸ್ತಾ ಇದ್ದಾರೆ. ತಪ್ಪು ಮಾಡದಂತವ್ರು ಉಪ್ಪು ತಿನ್ಲೇಬೇಕು. ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ 3-4 ಸಾರಿ ರಾಜು ಕಪ್ಪನವ್ರು ಕರ್ಕೊಂಡೋಗಿರೋದು ನಿಜ. ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಫೋನ್ ಮಾಡಿಸಿರೋದು ನಿಜ. ಇವ್ರಿಗೆ ಟೆಂಡರ್ ಸಿಕ್ಕಿಲ್ಲ ಅನ್ನೋದು ನಿಜ. ಇವರು ರಾಜು ಕಪ್ಪನವ್ರ ಅವರ ಪತ್ನಿಗೆ ಅಕೌಂಟ್, ಇವರಿಗೆ ಹೆಣ ಬಿದ್ದರೆ ಸಾಕು, ಇವರಿಗೆ ಸಂಭ್ರಮ. BJPಯವರಿಗೆ ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ. ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ. ಒಂದು 4-5 ತಿಂಗಳಲ್ಲಿ BJPಯವರ ಸಂಸ್ಕೃತಿ ವೈವಿಧ್ಯತೆ ಆಚೆ ಬರ್ತಾ ಇದೆ. ಅಶೋಕ್ ಅವರು ಯೂನಿಫಾರ್ಮ್ನಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ. ಇದೇನಾ BJP ಸಂಸ್ಕೃತಿ? ಕಾಂಗ್ರೆಸ್ ಬಗ್ಗೆ ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮಿರಲಿ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಜವಾಬ್ದಾರಿ ಇದೆ, ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವ್ರಿಗೆ ಏನಕ್ಕೆ ಪದೇ ಪದೇ BJPಯವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಕ್ಕಿದ್ದೀವಿ ನಾವು. BJPಯವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಒಂದು ಜೀವ ಹೋಗಿದೆ, ಅವರಿಗೆ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಹೇಳ್ಬಿಡ್ಲಿ, ನಾರಾಯಣ ಸ್ವಾಮಿ ಅವರಾಗಲಿ ವಿಜೇಂದ್ರ ಅವರಾಗಲಿ ಫೋರ್ಸ್ ಮಾಡ್ತಾ ಇರಲಿಲ್ವ ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರಲಿಕ್ಕೆ? ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ತಪ್ಪು. ಯಾವುದೇ ರಾಜಕೀಯ ಬೆರೆಸಲಾರದೆ ನಾವು ಅವ್ರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ. ಪೊಲೀಸರ ಮೇಲೆ ದರ್ಪ ಮಾಡೋದು ಇದನ್ನೆಲ್ಲ ಸಿದ್ದರಾಮಯ್ಯನವರು ಮಾಡಿದರು ಶಂಕರ್ ಬಿದ್ರಿ ಅವರ ಮೇಲೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ತನಿಖೆ ಚುರುಕಾಗಿದೆ. ಬೀದರ್ನಲ್ಲಿ ಸುಲೇಮಾನ್ ನೇತೃತ್ವದ CID ತಂಡ ತನಿಖೆ ನಡೆಸ್ತಾ ಇದ್ದು, ಸಾವಿಗೆ ಮುನ್ನ ಸಚಿನ್ ಪಾಂಚಾಳ್ ತಂಗಿದ ಹೋಟೆಲ್ಗೆ ಭೇಟಿ ನೀಡಿ CCTV ದೃಶ್ಯಗಳನ್ನು ಪರಿಶೀಲಿಸಿ ವೇಟರ್ ಕೃಷ್ಣಾಗೆ ವಿಚಾರಣೆ ನಡೆಸಿದ್ದಾರೆ. ಡಿಸೆಂಬರ್ 24ರಂದು ಸಂಜೆ 6 ಗಂಟೆ ಸುಮಾರಿಗೆ ಹೋಟೆಲ್ಗೆ ಹೋಗಿದ್ದ ಸಚಿನ್ ರಾತ್ರಿ 8 ಗಂಟೆ ಸುಮಾರಿಗೆ ಹೊರಬಂದಿದ್ರು. ಹೋಟೆಲ್ನಲ್ಲಿ ಪರಿಶೀಲನೆ ವಿಚಾರಣೆ ಬಳಿಕ ರೈಲ್ವೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸತತ 2 ಗಂಟೆಗಳ ಕಾಲ ರೈಲ್ವೆ ಪೊಲೀಸರ ವಿಚಾರಣೆಗೆ ಒಳಪಡಿಸಿತು. ಇನ್ನು ಸಚಿನ್ ನೆನೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. 10 ದಿನವಾದರೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ಸರ್ಕಾರಕ್ಕೆ ಸಚಿನ್ ಸಹೋದರಿ ಚಿಮಾರಿ ಹಾಕಿದ್ದಾರೆ. ಅದಾಗೆ ಬಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮ ಸಚಿನ್ ನಿವಾಸಕ್ಕೂ ಭೇಟಿ ನೀಡಿದಂತ CID ತಂಡ 2 ಗಂಟೆಗಳ ಕಾಲ ಸಚಿನ್ ಕುಟುಂಬಸ್ಥರನ್ನ ವಿಚಾರಣೆಯನ್ನ ಮಾಡಿದೆ. ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಮತ್ತು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ನ್ಯಾಯ ಅನ್ಸ್ಲತ್ತದ್ರಿ ಈ ರಾಜ್ಯದಾಗ. ರಾಜು ಕಪ್ನೂರಿ, ನಂದಕುಮಾರ್ ನಾಗ್ ಭುಜಾಂಗೆ, ಗೋರಖ್ನಾಥ್ ಸಜ್ಜನ್, ಚಿಂಚನ್ ಸೂರ್, ಪ್ರತಾಪ್ ಧೀರ್ ಪಾಟೀಲ್, ಮನೋಜ್ ಸೇಜ್ವಾಲ್, ವಿಕಾಸ್ HM, ವಿನಯ್ TP, ರಾಮನಗೌಡ ಪಾಟೀಲ್, ಇನ್ನೊಬ್ಬರ ಹೆಸರು ನಾವು ಆ್ಯಡ್ ಮಾಡಿದ್ರಿ ಸತೀಶ್ ರತ್ನಾಕರ್ ದುಬಲ್ಗುಂಡಿ ಅನ್ನೋದ್ರಿ. ಸರ್ಕಾರ ಏನ್ ಮಾಡ್ಲತ್ತದಂತ ಗೊತ್ತಾಗ್ತಾ ಇಲ್ಲ ಸರ್. ಅವ್ರಿಗೆ ಏನಂತ ತನಿಖೆಗೆ ತಗೋಬೇಕಿತ್ತು, ಆದರೂ ಕೂಡ ನಮ್ಮ ತಮ್ಮ ಇಲ್ದೇನೆ ನಮಗ್ ತನಿಖೆ ಮಾಡ್ಲತ್ತಾರ ಹೊರತು ಇವರಿಗೆಲ್ಲ ಏನದ ಫ್ರೀ ಆಗಿ ಬಿಟ್ಕೊಟ್ಟಾರೆ. ಇನ್ನೂ ಸಾಕ್ಷಿಗಳನ್ನ ಮುಚ್ಚಲಾಕ ಅವ್ರಿಗೆ ಓಡಾಡ್ಲ. ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಪ್ರಿಯಾಂಕಾ ಖರ್ಗೆ ಮಧ್ಯೆ ಸುಪಾರಿ ಪಾಲಿಟಿಕ್ಸ್ ನಡೀತಾ ಇದೆ, ಈಗ ಜೋರಾಗಿದೆ. ಮಹಾರಾಷ್ಟ್ರದ ಸುಪಾರಿ ಕಿಲ್ಲರ್ ಬಳಸಿಕೊಂಡು ಶಾಸಕ ಮತ್ತಿಮೂಡು ಹಿಂದೂ ಮುಖಂಡರ ಹತ್ಯೆಗೆ ಪ್ರಿಯಾಂಕಾ ಸಂಚು ಮಾಡಿದ್ದಾರೆ ಅಂತ ವಿಜೇಂದ್ರ ಗಂಭೀರವಾಗಿ ಆರೋಪಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಕೂಡ ಇಂತಹ ಗ್ಯಾಂಗ್ ಅನ್ನ ಇಟ್ಕೊಂಡು ಸ್ವೀಟ್ ತಿನ್ನಿಸ್ತಿದ್ದೀರಾ ಅಂದ್ರೆ ಬಿಜೆಪಿ ಮುಖಂಡರ ಹತ್ಯೆಗೆ ಸುಪಾರಿ ಅಂತ ನೋಟ್ನಲ್ಲಿದೆ, ಸುಪಾರಿ ಕೊಟ್ಟಿದ್ಯಾರು ಅಂತ ಸಿಟಿ ಪ್ರಶ್ನೆ ಮಾಡಿದ್ದಾರೆ. ವಿಜೇಂದ್ರ ಸುಪಾರಿ ಆರೋಪಕ್ಕೆ ಪ್ರಿಯಾಂಕಾ ಖರ್ಗೆ ಕೆಂಡವಾಗಿದ್ದಾರೆ. ಅತಿಯಾಯಿತು ನಿಮ್ದು ಅಂತ ಅಂದಿದ್ದಾರೆ. ನೆರೆ ರಾಜ್ಯ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಸುಪಾರಿ ಕಿಲ್ಲರ್ಸ್ ಅನ್ನ ಹೈರ್ ಮಾಡಿ ನಮ್ಮ ಶಾಸಕ ಆಗಿರ್ತಕ್ಕಂಥ ಬಸವರಾಜ್ ಮತ್ತಿಮೋಡ್ ಹಿಂದುತ್ವದ ಪರವಾಗಿ ಧ್ವನಿ ಎತ್ತಕ್ಕಂಥ ಅವರ ಹತ್ಯೆಯನ್ನು ಕೂಡ ಮಾಡಬೇಕು ಅಂತೇಳಿ ಟಾರ್ಗೆಟ್ ಮಾಡಿದ್ದಾರೆ. ಯಾರಿಗೆ ಗುಲ್ಬರ್ಗ ಬೀದರ್ ಜಿಲ್ಲೆನಲ್ಲಿ ವಿರೋಧ ಪಕ್ಷದವರು ಬೆಳೆದ್ರೆ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅಂತವ್ರು ಇದರಿಂದ ಇದ್ದಾರೆ ಅನ್ನುವ ಗುಮಾನಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 2ನೇ ಕೇಸ್ ಇದೆ ಇದರಲ್ಲಿ, ಸುಪಾರಿ ಕೇಸು. ತಮಾಷೆ ವಿಷಯನ, ನಿಮ್ಮ ವಿರುದ್ಧ ಇದ್ದವ್ರು ಎಲ್ಲರದ್ದು ಹೆಸರು ಬಂದಿದೆ. ಆ ಗ್ಯಾಂಗ್ ಅನ್ನ ನೀವು ಬಳಸ್ತಾ ಇದ್ದೀರಿ ಅಂತ ಬಂದಿದೆ. ಅವ್ರು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಅವ್ರಿಗೆ ಸ್ವೀಟ್ ತಿನ್ನಿಸ್ತಾ ಇರೋವೆಲ್ಲ ಬಂದಿದೆ. ನಮ್ಮ ಬಸವರಾಜ್ ಮತ್ತಿಮೂಡು, ಚಂದು ಪಾಟೀಲು ಮತ್ತು ಮಣಿಕಂಠ ರಾಠೋಡ್ ಅವರ
ಹತ್ಯೆಗೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ಮಾತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಹಾಗಾದ್ರೆ ಸುಪಾರಿ ಕೊಟ್ಟವ್ರು ಯಾರು? ತನಿಖೆ ಆಗ್ಬೇಕಾ ಬೇಡವಾ? ಆತ್ಮಹತ್ಯೆ ಕಾರಣ ಯಾರ್ಯಾರು ಅಂತ ಹೆಸರಿಸಿರೋದ್ರೊಳಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಹಳ ಪರಮಾಪ್ತರು ಅನ್ನೋ ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಹೆಣ ಬಿದ್ದರೆ ಸಾಕು ಇವರಿಗೆ ಸಂಭ್ರಮ ಬಿಜೆಪಿ ಅವರಿಗೆ. ರೀ ಹೂ ಇಸ್ ಚಂದು ಪಾಟೀಲ್ ರೀ, ಯಾರ್ರೀ ಚಂದು ಪಾಟೀಲ್ ಅವರು? ಕೆಟ್ಟ ಕೆಲಸ ಮಾಡಿದ್ದಾರೆ, ಸುಪಾರಿ ಕೊಡೋಂಥದ್ದು. ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ? ವಿಜೇಂದ್ರ